ಮನಸ್ಸಿಂದ ಮಾಡ್ತೀವೋ ಆ ಅಮ್ಮನವ್ರ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತೆ. ಇದೆಲ್ಲ 9 ದಿನ ಅಲ್ವಾ, ಬೇಗ ಮುಗ್ದೋಗುತ್ತೆ. ಅಟ್ಲೀಸ್ಟ್ ಆ ತಲೆ ಆದ್ರೂ ಒರೆಸ್ಕೋಬಾರ್ದ ಸರ್ಸು? ಪರವಾಗಿಲ್ಲ ಬಿಡಿ, ನೀವು ಬೇಗ ಬನ್ನಿ, ಒಳಗಡೆ ದೀಪ ಹಚ್ಚಬೇಕು. ಈಗಾಗಲೇ ನನ್ನ ಕಂಡು ಹಿಡಿಯೋಕೆ ಒಬ್ಬ ಮನುಷ್ಯನಿಟ್ಟಿದ್ದಾರೆ. ಅವ್ರಿಗೆ ಅನುಮಾನ ಬರ್ದಿದ್ದ ಹಾಗೆ ನಾವು ಈ ಪೂಜೆ ಮುಗಿಸ್ಬೇಕು. ಸರಿ ಬಾ. ಏನ್ ಸರ್ಸು ಇದು? ಇಲ್ಲಿ ನೋಡು, ನಿನ್ ಹಣೆ ಮೇಲೆ ಕುಂಕುಮ ಹರಿತಾ ಇದೆ, ಕೆನ್ನೆಗೆ ಅರ್ಶನ ಇಲ್ಲ, ಕಾಲಿಗಾದ್ರೂ ಅರ್ಶನ ಹಚ್ಕೊಂಡಿದ್ಯೋ ಇಲ್ವೋ? ಈ ರೀತಿ ಎಲ್ಲ ಪೂಜೆ ಮಾಡಬಾರ್ದಲ್ವಾ? ಹಣೆಲ್ ಕುಂಕುಮ ಇಟ್ಕೊಂಡಿದ್ದೀನಲ್ಲ. ಟವಲ್ ಕಟ್ಟಿರೋದ್ರಿಂದ ಕುಂಕುಮ ಹೊರಟು ಹೋಗಿದೆ. ಇರು, ನಾನು ಇಡ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಇಟ್ಕೋತೀನಿ. ಹೋಗ್ಲಿ, ಕಾಲಿಗಾದ್ರೂ ಅರ್ಶನ ಹಚ್ತೇನೆ. ಇರು. ಬೇಡ ಬೇಡ, ತಡ ಆಗುತ್ತೆ. ಅದೆಲ್ಲ ನಾನು ಆಮೇಲೆ ಮಾಡ್ಕೋತೀನಿ. ನೀವು ಬೇಗ ಬೇಗ ಪೂಜೆ ಮುಗಿಸಿ ಹೊರಟ್ಬಿಡಿ. ಪೂಜೆನ ನಾನು ಒಬ್ನೇ ಅಲ್ಲ, ನಾವಿಬ್ರು ಸೇರಿ ಮಾಡಬೇಕು ಅಂತ ದೊಡ್ಡಮ್ಮ ಹೇಳಿದಾರಲ್ಲ. ಅವತ್ತು ದೇವಸ್ಥಾನದಲ್ಲಿ ಪೂಜೆಗೆ ಮುಂಚೆ ಮೇಡಮ್ ಕಾಲ್ಗೆ ಅರ್ಶನ ನೀನೇ ಹಚ್ಚಿದ್ದು, ಅದನ್ನ ಮರ್ತ್ಬಿಟ್ಯಾ? ಹೀಗಿರುವಾಗ ನೀನೇ ಹಚ್ಕೊಳ್ದೇ ಇದ್ರೆ ಹೇಗೆ ಹೇಳು? ನಾವಿಬ್ರು ಸೇರಿ ಮಾಡ್ತಿರೋ ಮೊದಲನೇ ಪೂಜೆ ಇದು. ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು, ಸರಿನಾ? ಬೇಡ, ನೀವು ನನ್ನ ಕಾಲ್ನ ಮುಟ್ಬಾರ್ದು. ಹಾಗಂತ ಎಲ್ಲಾದ್ರೂ ರೂಲ್ ಇದೆಯಾ? ನಾನೇನು ದೊಡ್ಡ ಪಾಪ ಮಾಡಿ ನಿನ್ನ ಕಾಲನ್ನ ಮುಟ್ತಾ ಇಲ್ಲ, ಪ್ರೀತಿಯಿಂದ ಅರ್ಶನ ಹಚ್ತಾ ಇದ್ದೀನಿ. ಕೃಷ್ಣನಂಥ ದೇವ್ರೆ ಸತ್ಯಭಾಮ ಕಾಲನ್ನ ಹಿಡ್ಕೊಂಡಿದ್ರು, ಅಂಥದ್ರಲ್ಲಿ ನಾನು ಯಾವ ಮಹಾ ಹೇಳು? ಏನಾದ್ರೂ ಒಂದು ಹೇಳಿ ಮೋಡಿ ಮಾಡ್ಬಿಡ್ತೀರಾ ನೀವು. ಮದುವೆ ಆದಾಗಿಂದನೂ ಯಾವುದಾದ್ರೂ ಒಂದು ಸಮಸ್ಯೆ ನಮ್ಮನ್ನ ಕಾಡ್ತಾನೆ ಇದೆ. ಸರಿ ಹೋಗ್ತಿದೆ ಅಂತ ಉಸಿರು ಬಿಡೋದ್ರಲ್ಲಿ ಹೊಸ ಸಮಸ್ಯೆ ಶುರುವಾಗುತ್ತೆ. ಈ 9 ದಿನದ ಪೂಜೆಯಲ್ಲಿ ನಿನ್ನ ಅನುಗ್ರಹ ನಮ್ಮ ಮೇಲಿರೋ ಹಾಗೆ, ನಮ್ಮ ಪ್ರೀತಿಗೆ ನೀನೇ ಆಧಾರ ಆಗೋ ಹಾಗೆ ನೋಡ್ಕೋತಾಯಿ. ಇಷ್ಟು ಒಳ್ಳೆ ಸರಸುನ ನಾನು ನಮ್ಮ ಮನೆಯವರು ಮಿಸ್ ಮಾಡ್ಕೊಳ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ.
ಓಕೆ ಸರ್ಸು, ನಾನು ಹೊರಡ್ತೇನೆ. ಹೋಗಿ ಬನ್ನಿ. ಇಷ್ಟೊಳ್ಳೆ ಗಂಡನಿಂದ ಯಾವತ್ತೂ ದೂರ ಆಗ್ತಿರೋ ಹಾಗೆ, ಯಾವ ಸಮಸ್ಯೆನೂ ಬರ್ದಿರೋ ಹಾಗೆ ನೀನೇ ನೋಡ್ಕೋ ತಾಯಿ. ಸರ್ಸು, ಎಸ್, ನೀನಿಷ್ಟು ಈಸಿಯಾಗಿ ಸಿಕ್ಕಾಕೋತೀಯ ಅಂತ ಮೇಡಮ್ ಮಾತ್ರ ಅಲ್ಲ, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ದಿನ ನೀನಾಡಿರೋ ಹೈಡ್ ಅಂಡ್ ಸಿಕ್ ಗೇಮ್ ಇವತ್ತೇ ಮುಗಿದು ಹೋಗುತ್ತೆ. ವಾಗ್ದೇವಿ ಮೇಡಮ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. Many more happy returns of the day. ಥ್ಯಾಂಕ್ ಯು ಗ್ರಾನಿ. ಜನ್ಮದಿನದ ಶುಭಾಶಯಗಳು ಕಾರ್ತಿಕ್. ಅಷ್ಟು ದೂರದಿಂದ ನಿಂತ್ಕೊಂಡು ಹೇಳಿದ್ರೆ ಹೇಗೆ ತಾತ? ಇಲ್ಲಿಗೆ ಬಂದು ಹೇಳಿ. ಬನ್ನಿ ಗ್ರ್ಯಾಂಡ್ ಪಾ. ಮೊಮ್ಮಗ ಕರೀತಿದ್ದಾನಲ್ಲ, ಬನ್ನಿ ಬಾವಾ. ಇಬ್ರು ಈ ಕಡೆ ತಿರ್ಗಿ ನಂಗೆ ಬ್ಲೆಸ್ ಮಾಡಿ. ಗಿಫ್ಟ್ಗೋಸ್ಕರನಾ ಮೇಡಮ್? ಅಕ್ಷತೆಗೋಸ್ಕರ. ಸಾರಿ ಮೇಡಮ್. God bless you, Kanda. ಅಪ್ಪ ಅಮ್ಮನ ಆಶೀರ್ವಾದ ಕೂಡ ತಗೋ. ಏನೋ ಹಾಗೆ ನೋಡ್ತಾ ಇದೀಯಾ? ನಾನು ರೆಡಿಯಾಗೇ ಇದ್ದೀನಿ, ಬಾ. ಬೇಡ ಚಿಕ್ಕಪ್ಪ, ಈ ಎಕ್ಸರ್ಸೈಸ್ ನನ್ನ ಕೈಲಾಗಲ್ಲ. ಯಾಕೋ, ಗಿಫ್ಟ್ ಬೇಡವಾ? ಬೇಕು, ಆದ್ರೆ ನೀನೊಬ್ನೇ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಗ್ರ್ಯಾಂಡ್ ಜೊತೆ ತಾತ ಇದ್ದಾರೆ, ಮಮ್ಮಿ ಜೊತೆ ಡ್ಯಾಡಿ ಇದ್ದಾರೆ, ಆದ್ರೆ ನಿನ್ ಜೊತೆ ವಾಣಿ ಇದ್ದಾಳಲ್ಲ. ಕಾರ್ತಿಕ್, ತಪ್ಪು. ಹಾಗೆ ಯಾರು ಸಿಗ್ತಾರೋ ಅವ್ರ ಹತ್ರ ಹಾಗೆಲ್ಲ ಬ್ಲೆಸ್ಸಿಂಗ್ ತಗೊಳ್ಳೋದಲ್ಲ. ಚಿಕ್ಕಪ್ಪನ ಪಕ್ಕ ಹಾಗೆ ಯಾರೇನೂ ನಿಲ್ಲಿಸ್ಕೊಡ್ದು. ಮತ್ತೆ ಚಿಕ್ಕಪ್ಪನ ಪಕ್ಕ ಯಾರು ನಿಲ್ತಾರೆ? ನಾನಿದ್ದೀನಲ್ಲ ಕಾರ್ತಿ. ಎಕ್ಸ್ಕ್ಯೂಸ್ ಮೀ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಕ್ಕ. ಹಾ,
ಆಂಟಿ. ಹೇಯ್ ರಾಹುಲ್ ನಿನ್ಗೆ ಚಿಕ್ಕಪ್ಪ ಆದ್ರೆ ನಾನು ಚಿಕ್ಕಮ್ಮ ಆಗ್ತೀನಿ. ಮದ್ವೆನೇ ಆಗದೆ ವರ್ಷೆ ಅಂತ ಕರೆಯೋದು ಯಾಕಮ್ಮ? ಒಂದು ಮೊದಲೇ ಶುದ್ಧ ಮನಸ್ಸು, ಶುದ್ಧ ಬುದ್ಧಿ. ಈಗಿಂದ ಹಾಗೆ ಕರೆಯೋದನ್ನ ಕಲ್ತ್ರೇನೆ ಮುಂದೆ ಅದು ಅಭ್ಯಾಸವಾಗ್ಬಿಡುತ್ತೆ. ವರ್ಷೆ ಕರೆಯೋದು ನಾಲ್ಗೆ ತಿರ್ದಿರೋ ಪದ ಏನಲ್ವಲ್ಲ. ತೊಂದರೆ ಇಲ್ಲ ಬಿಡಿ. ಮ್ಯಾಡಮ್, ಕಾರ್ತಿಕ್ನ ಟೆಂಪಲ್ ಕರ್ಕೊಂಡು ಹೋಗ್ತೀವಿ. ಓಕೆ. ಯಾ ಆತ್ರೇಯ ಹೇಳಿ. ಮೇಡಮ್, ಸರ್ಸು ಬಗ್ಗೆ ಪ್ರೂಫ್ ಸಿಕ್ಕಿದೆ. ಪ್ರೂಫಾ? ತರ್ತಿದ್ದೀನಿ. ಓ, ಇಸ್ ಇಟ್? ಏನದು? CCTV ಕ್ಯಾಮೆರಾ ಫುಟೇಜ್. ಓ, ಥ್ಯಾಂಕ್ ಯು ಸೋ ಮಚ್ ಆತ್ರೇಯ. ಕಮ್ ಫಾಸ್ಟ್. ಏನಾಯ್ತು ಮ್ಯಾಮ್? ಆತ್ರೇಯನ್ಗೆ ಆ ಹುಡುಗಿಗೆ ಸಂಬಂಧಪಟ್ಟ ಕ್ಲೂ ಸಿಕ್ಕಿದೆಯಂತೆ. ಅದನ್ನ ತಗೊಂಡು ಬರ್ತಾ ಇದ್ದಾರೆ. ಅಯ್ಯೋ ಭಗವಂತ, ಬೆಳಗ್ಗೆಯಿಂದ ಕಾಣಿಸ್ದೇ ಇದ್ದಿದ್ದಕ್ಕೆ ಹೊರಟು ಹೋದ್ರು ಅಂತ ಅನ್ಕೊಂಡೆ. ಆದ್ರೆ ನನ್ನನ್ನೇ ಹುಡುಕ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲ. ಆಂಟಿ, ಈ ಆತ್ರೇಯ ಯಾರು? ಆ ಹುಡುಗಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿರೋ ಡಿಟೆಕ್ಟಿವ್ ಆಫೀಸರ್. ಅಂಡ್ ಹಿ ಇಸ್ ಕಮಿಂಗ್ ವಿತ್ ಸಾಲಿಡ್ ಪ್ರೂಫ್. ವಾವ್, ಗ್ರೇಟ್ ಆಂಟಿ. ಯಾ. ನನ್ನ ವರ್ಕ್ ಇಷ್ಟು ಈಸಿಯಾಗಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್. ನವ್ಯ ಚಕ್ರಿಗೆ ಸರ್ಸುನೆ ಮದುವೆ ಮಾಡಿಸಿದ್ದು ಅಂತ ಕನ್ಫರ್ಮ್ ಆಗಿ ಗೊತ್ತಾಯ್ತು ಮೇಡಮ್. ಆ ಹುಡುಗಿ ಮೂವ್ಮೆಂಟ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಆಫೀಸಿಂದ 1 ಕಿಲೋಮೀಟರ್ ರೇಡಿಯಸ್ ವರೆಗೂ ಎಲ್ಲ CCTV ಫುಟೇಜಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕನ್ಫರ್ಮ್ ಆಗಿ ಯಾವುದೋ ಒಂದು ಫುಟೇಜ್ ಅಲ್ಲಿ ಸರ್ಸು ಕಾಣಿಸ್ತಾಳೆ ಮೇಡಮ್. ವೆಲ್ ಡನ್ ಆತ್ರೇಯ. ಪ್ಲೇಸ್ ಕನೆಕ್ಟೆಡ್ ಫಾಸ್ಟ್. ದೊಡ್ಡ ಕಳ್ಳಿ ಹಾಗೆ ಕಣ್ಣು ತಪ್ಪಿಸಿ ತಿರುಗ್ತಾ ಇರೋ ಅವಳ ಮುಖನ ನಾನ್ ನೋಡಬೇಕು. ಏನೋ ಅನ್ಕೊಂಡಿದ್ದೆ. ಈ ಡಿಟೆಕ್ಟಿವ್ ಸ್ಪೀಡ್ ನೋಡ್ತಿದ್ರೆ ನನ್ನ ಅಗತ್ಯನೇ ಇಲ್ಲದೆ ಸರ್ಸು ಸೀಕ್ರೆಟ್ ರಿವೀಲ್ ಆಗೋ ಹಾಗೆ ಕಾಣ್ತಿದೆ. ನೋಡಿ ಮೇಡಮ್, ಬೇರೆ ಫುಟೇಜ್ ಚೆಕ್ ಮಾಡೋಣ. ಈ ಫುಟೇಜ್ ಅಲ್ಲಿ ಸರ್ಸು ಇರಬಹುದು ಮೇಡಮ್. ದೇವ್ರೆ, ದೇವ್ರೆ, ನನ್ನ ನೀನೇ ಕಾಪಾಡಬೇಕು.
ವಾಣಿ ನೀನೇನ್ ಅಲ್ಲಿದ್ಯಾ? ಅದು ಪ್ರೀತಿಯವರೇ, ನಾನು ಕೂಡ ನವ್ಯಮ್ಮನ ಹುಡ್ಕಕ್ಕೆ ಅಂತ ಹೋಗಿದ್ನಲ್ಲ. ಪ್ರೀತಿ, ನಾವು ನವ್ಯಗೋಸ್ಕರ ಹುಡುಕ್ತಿರೋವಾಗ ವಾಣಿ ಅದೇ ಜಾಗದಲ್ಲಿ ನಮಗೆ ಸಿಕ್ಕಿದ್ಲಲ್ವಾ? ನನಗೆ ಸರಿಯಾಗಿ ನೆನಪಿಲ್ಲ. ಅದು ಹೇಗೆ ನೆನಪಿಲ್ಲ ಪ್ರೀತಿ? ನಾವು ಕಾರಿಂದ ಇಳಿದು ಮಾತಾಡ್ಸಿದ್ವಲ್ಲ, ಅವಳನ್ನ ಮನೆಗೆ ಹೋಗು ಅಂತ ಹೇಳಿ ನಾವಲ್ಲಿಂದ ಹೋದ್ವಿ ತಾನೆ? ಯಾ ಹೌದು. ಆತ್ರೇಯ, ಬೇರೆ ಫುಟೇಜ್ ತೋರಿಸಿ. ಮೇಡಮ್, ಇದು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇರೋ CCTV ಫುಟೇಜ್. ಇದರಲ್ಲಿ ಕನ್ಫರ್ಮ್ ಆಗಿ ಸರ್ಸು ಇರ್ತಾಳೆ. ಇದೇನು ಅವತ್ ನಾನು ಕೇಳಿದಾಗ CCTV ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂದ್ರು. ಅಂದ್ರೆ ಸುಳ್ಳು ಹೇಳಿದ್ರಾ? ಹಾಗಾದ್ರೆ ನಾವೆಲ್ಲ ಆ ಸರಸುನ ನೋಡ್ತಿದೀವಿ ಅಂತಾಯ್ತು. ಭಗವಂತ, ನೀನೇ ಕಾಪಾಡ್ಬೇಕಪ್ಪ ನನ್ನನ್ನು. ಆತ್ರೇಯ, ವಾಟ್ ಹ್ಯಾಪನ್ಡ್? ಮೇಡಮ್, ಅದೇ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ಫಾರ್ಮ್ಯಾಟ್ ಸಪೋರ್ಟ್ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲಿವರೆಗೂ ಚೆನ್ನಾಗಿ ಪ್ಲೇ ಆಗ್ತಿತ್ತಲ್ಲ. ಅದೇ ಮೇಡಮ್, ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಅರ್ಥ ಆಗದೆ ಇರೋದು ಏನಿದೆ ಆಂಟಿ? ಆ ಸರ್ಸು ನಮ್ಗಿಂತ ಕ್ಲೆವರ್ ಇದ್ದಾಳೆ. ಅವಳು ಕಾಣಿಸೋ ಪ್ರತಿ ಫುಟೇಜ್ನು ಬೇಕು ಅಂತಾನೆ ಕರಪ್ಟ್ ಮಾಡಿರ್ತಾಳೆ. ನೋ! ಇದೇ ರೀತಿ ಪ್ರತಿ ಸಲನು ನನ್ನ ಕೈಗೆ ಸಿಗದೇನೆ ತಪ್ಪಿಸ್ಕೊತಿರ್ತಾಳೆ. ನನ್ನ ಜೊತೆಲಿ ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ. ಮೇಡಮ್, ಆ ಸರ್ಸು ನಾನು ಅನ್ಕೊಂಡಷ್ಟು ಅಮಾಯಕಿ ಅಲ್ಲ. ಅವಳಿಗೆ ಈ ಆತ್ರೇಯನ ಬಗ್ಗೆ ಗೊತ್ತಿಲ್ಲ. ಮೇಡಮ್, ನನಗಿನ್ನೊಂದು ಚಾನ್ಸ್ ಕೊಡಿ. ಆತ್ರೇಯ, ನಾನ್ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ಬಟ್ ಆ ಹುಡುಗಿ ನಿಮಗಿಂತ ಕ್ಲವರ್ ಆಗಿ ಯೋಚನೆ ಮಾಡ್ತಾ ಇದ್ದಾಳೆ. 1 ವೀಕಲ್ಲಿ ಅವಳನ್ನ ಹೊರಗಡೆ ತರದೆ ಹೋದ್ರೆ ಯು ಮೇ ಕ್ವಿಟ್ ದಿಸ್ ಟಾಸ್ ಅಂಡ್ ಗೋ. ಇಲ್ಲ ಮೇಡಮ್, 1 ವೀಕಲ್ಲೇ ನಾನು ಕಂಡು ಹಿಡಿತೀನಿ. ಡ್ಯಾಮ್ ಶ್ಯೂರ್. ರಾಹುಲ್, ಸರ್ಸುನ ಹತ್ರದಿಂದ ನೋಡಿದವರು ನೀವೊಬ್ಬರೇ ಆಗಿದ್ರಿಂದ ನೀವು ಡೀಟೇಲ್ ಆಗಿ ಹೇಳಿದ್ರೆ ಆರ್ಟಿಸ್ಟ್ ಹತ್ರ ಲೈವ್ ಸ್ಕೆಚ್ ಮಾಡಿಸಬಹುದು. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ನಿಮ್ಗೆ ಅವಳ ಫೇಸ್ ನೆನಪಿದ್ಯಾ? ನೆನಪು ಅಂದ್ರೆ ಐ ಟ್ರೈ ಟು ರಿಮೆಂಬರ್. ಅಬ್ಬಾ, ಏನ್ ಆಕ್ಟಿಂಗ್ ಮಾಡ್ತೀಯ ರಾಹುಲ್? ಟ್ರೈ ಅಲ್ಲ, ಯು ಶುಡ್ ಡೂ ಇಟ್ ರಾಹುಲ್. ಓಕೆ ಮೇಡಮ್. ಮೇಡಮ್, ಈ ಒಂದು ಸ್ಕೆಚ್ ಮೇಲೆ ಡಿಪೆಂಡ್ ಆಗದೆ ನಾನು ಬೇರೆ ಪ್ರೂಫ್ನು ಕಲೆಕ್ಟ್ ಮಾಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಿಜ ಮಾಡ್ತೀನಿ. ಏನ್ ವಾಣಿ?
ಸರ್ಸು ಅನ್ನೋ ಹಾಗೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನೋಡಿ ಪ್ರೀತಿಯವರೇ, ಪದೇ ಪದೇ ಹಾಗೆ ಹೇಳ್ತಿರ್ಬೇಡಿ. ಕೇಳ್ದವ್ರಿಗೆ ಇಲ್ದೇ ಇರೋ ಅನುಮಾನ ಬರುತ್ತೆ. ಯಾರಿಗೂ ಡೌಟ್ ಬರಬಾರ್ದು ಅಂತಾನೆ ಅಲ್ವಾ ನಾನು ಪರ್ಸ್ನಲ್ ಆಗಿ ಬಂದು ಮಾತಾಡ್ತಿರೋದು. ಇವತ್ತು ಚೆನ್ನಾಗಿ ತಪ್ಪಿಸ್ಕೊಂಡೆ. ಏನ್ ಹೇಳಿದ್ರಿ? ಅದೇ ಆ ಸರಸು ಇವತ್ತು ಚೆನ್ನಾಗಿ ತಪ್ಪಿಸ್ಕೊಂಡ್ಲಲ್ಲ ಅಂತ ಹೇಳ್ದೆ. ನೋಡಿ ಪ್ರೀತಿಯವರೇ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಬೇಕಾದಷ್ಟು ಕೆಲಸ ಇದೆ. ಬೇರೆ ಯಾರಾದ್ರೂ ಖಾಲಿ ಇದ್ದಾರಾ ಅಂತ ಹೋಗಿ ನೋಡ್ಕೊಳ್ಳಿ. ಇವತ್ತು ಮಿಸ್ ಆದೆ ಅನ್ನೋ ಕೊಬ್ಬಿಗೆ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ. ಖಾಲಿ ಆಗಿರೋರ್ನ ನಾನ್ ನೋಡ್ಕೊಳ್ಳೋದಲ್ಲ, ಈ ಮನೇಲಿ ನಿಂಗೆ ಪ್ಲೇಸ್ ಇಲ್ದಿರೋ ಹಾಗೆ ಖಾಲಿ ಮಾಡಿ ಕಳಿಸ್ತೀನಿ, ನೋಡ್ತಿರೋ. ಈ ಸೀನ್ ಬಗ್ಗೆ ಈಗಲೇ ಮಾಮ್ಗೆ ಹೇಳ್ಬೇಕು. ಹೇಳು ಪ್ರೀತಿ. ಮಾಮ್, ನೀನು ನನ್ನ ಜೊತೆ ಬರ್ದಿದ್ದಕ್ಕೆ ಎಕ್ಸ್ಟ್ರಾರ್ಡಿನರಿ ಸೀನ್ ಮಿಸ್ ಮಾಡ್ಕೊಂಡೆ ಗೊತ್ತಾ? ಏನಾಯ್ತು ಪ್ರೀತಿ? ನೀನ್ ಯಾವಾಗ್ಲೂ ಹೇಳ್ತೀಯಲ್ಲ ಮಾಮ್, ಮುಖದಲ್ಲಿ ಬೆವರ ತರ ರಕ್ತ ಇಳಿಯತ್ತೆ ಅಂತ. ಅದನ್ನ ಲಿಟ್ರಲಿ ನೋಡ್ದೆ ಮಾಮ್. ಅಂಕಲ್, ರಾಹುಲ್, ತೇಜ, ರುಕ್ಮಿಣಿ ಆಂಟಿ ಅಂಡ್ ಒನ್ ಅಂಡ್ ಓನ್ಲಿ ವಾಣಿ, ಇವ್ರೆಲ್ಲರೂ ಟೆನ್ಷನ್ ನೋಡ್ತಿದ್ರೆ ನಂಗೆ ಎಷ್ಟು ಮಜಾ ಬರ್ತಿತ್ತು ಗೊತ್ತಾ? ಏನ್ ನಡೀತು ಅಂತ ಹೇಳ್ದೆ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಪ್ರೀತಿ? ಆಂಟಿ ಸರಸು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಒಬ್ರು ಡಿಟೆಕ್ಟಿವ್ ನ ಅಪಾಯಿಂಟ್ ಮಾಡಿದ್ದಾರೆ. ಓ, ಅವರು ನವ್ಯ ಮದ್ವೆ ದಿನ ರಿಜಿಸ್ಟರ್ ಆಫೀಸ್ ಸುತ್ತ ಇರೋ CCTV ಕ್ಯಾಮ್ರಾ ಫುಟೇಜ್ ಅಲ್ಲಿ ಸರಸು ಇರ್ತಾಳೆ ಅಂತ ಪ್ಲೇ ಮಾಡಿದ್ರು. ಆದ್ರೆ ಸರಿಯಾಗಿ ಅವಳಿರೋ ಪ್ಲೇಸ್ ಪ್ಲೇ ಆಗುವಾಗ ಫುಟೇಜ್ ಕರೆಕ್ಟ್ ಆಯ್ತು. ಅಂದ್ರೆ ಸರ್ಸು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಬಿಡತ್ತೇನೋ ಅನ್ಕೊಂಡೆ. ಇದ್ರಲ್ಲಿ ಹ್ಯಾಪಿನೆಸ್ ಏನಿದೆ ಪ್ರೀತಿ? ಸರಸುಗೆ ಭಯ, ಅವಳ ಸಪೋರ್ಟರ್ಸ್ ಟೆನ್ಷನ್. ನಾನ್ ನಿಂಗ್ ಬರೀ ಹೇಳಿದ್ರೆ ಆ ಫೀಲ್ ಗೊತ್ತಾಗಲ್ಲ, ಆದ್ರೆ ನೋಡಿದಿದ್ರೆ ಮಾತ್ರ ತುಂಬಾ ಎಕ್ಸೈಟ್ ಆಗ್ತಿದ್ದೆ. ಈ ಡಿಟೆಕ್ಟಿವ್ ಯಾರೋ ಏನೋ ಸರಸು ವಿಷಯದಲ್ಲಿ ಗೊತ್ತಿದ್ದು ಆಂಟಿಗೆ, ಗೊತ್ತಿಲ್ಲದೆ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ. ಸರಸು ಮಿಸ್ ಆಗೋ ಪ್ರತಿ ಸಾರಿ ಆಂಟಿಗೆ ಅವಳ ಮೇಲೆ ಇರಿಟೇಷನ್ ಡಬಲ್ ಆಗ್ತಿದೆ. ಅದೇ ಅಲ್ವಾ ಪ್ರೀತಿ ನಮಗೂ ಬೇಕಾಗಿರೋದು. ಸಂಜೆ ಮದ್ವೆ ಅನೌನ್ಸ್ಮೆಂಟ್ ಬಗ್ಗೆ ವಾಗ್ದೇವಿ ಏನಾದ್ರೂ ಮಾತಾಡಿದ್ಲಾ? ಯಾವ ಮಾಮ್ ಕನ್ಫರ್ಮ್ ಆಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ಬೇಗ ಬನ್ನಿ. ಸರಿ ಪ್ರೀತಿ. ಮಾಮ್, ಅಣ್ಣನ್ನು ಕರ್ಕೊಂಡ್ ಬಾ. ನೋಡು ಬಂದ, ನೀನೇ ಹೇಳು. ಅಭಿ, ಪ್ರೀತಿ. ಹಲೋ. ಹಾಯ್ ಬ್ರೋ. ಈವ್ನಿಂಗ್ ಮಾಮ್ ಜೊತೆ ನೀನು ಆಂಟಿ ಮನೆಗೆ ಬಂದ್ಬಿಡು. ನಾನು ಬರಲ್ಲ ಪ್ರೀತಿ, ಮಾಮ್ನ ಕಳಿಸ್ತೀನಿ. ಹೇ, ಯಾಕೆ ಬ್ರೋ? ಯಾಕೆ ಅಂದ್ರೇನು? ಕೋರ್ಟಲ್ಲಿ ಅಷ್ಟೆಲ್ಲ ಇಶ್ಯೂ ಆದ್ಮೇಲೆ ಕೂಡ ಹೇಗ್ ಬರ್ಲಿ ಹೇಳು? ಕಮ್ ಆನ್ ಬ್ರೋ, ಪಾಸ್ಟ್ ಇಸ್ ಗಾನ್. ನಡೆದಿದ್ದಕ್ಕೆ ಆಂಟಿ ನಿನ್ನ ಎಕ್ಸ್ಕ್ಯೂಸ್ ಮಾಡಿದಾರಲ್ಲ, ಮತ್ತೆ ಹಾಗೆ ಯೋಚನೆ ಮಾಡ್ತಿದ್ಯಾ? ಆಂಟಿ ಮಾತ್ರ ಎಕ್ಸ್ಕ್ಯೂಸ್ ಮಾಡಿದಾರಷ್ಟೇ. ಆ ಮನೆಯಲ್ಲಿರೋ ಎಲ್ಲರ ದೃಷ್ಟಿಲೂ ನಾನು ಎನಿಮಿನೇ ಅಲ್ವಾ? ಬ್ರೋ, ಈ ಮನೆಗೆ ಆಂಟಿನೇ ರೂಲ್. ಅವರೇ ಓಕೆ ಅಂತ ಹೇಳಿದ್ಮೇಲೆ ಯಾರು ಏನು ಮಾತಾಡಲ್ಲ, ಬೇಡ ಅಂತಾನು ತಡೆಯಲ್ಲ. ನೀನೇನು ಯೋಚನೆ ಮಾಡ್ದೆ ಬಾ. ಬೇಡ ಬಿಡು ಪ್ರೀತಿ, ಮತ್ತೇನಾದ್ರು ಜಗಳ ಆಗಿ ನಿನ್ನ ಮ್ಯಾರೇಜಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಹಾಗೇನೂ ಆಗಲ್ಲ, ನೀನ್ ಬಾ. ಡ್ಯಾಡ್ ಬೇರೆ ಇಂಡಿಯಾದಲ್ಲಿಲ್ಲ. ನನ್ ಮದ್ವೆ ಅನೌನ್ಸ್ಮೆಂಟ್ಗೆ ನೀನ್ ಕೂಡ ಇಲ್ಲ ಅಂದ್ರೆ ಹೇಗಣ್ಣ? ಇಲ್ಲಿ ಕೊಡಿಲಿ. ಬರ್ತಾನೆ ಬಿಡು ಪ್ರೀತಿ, ನಾನ್ ಕರ್ಕೊಂಡ್ ಬರ್ತೀನಿ. ದಟ್ಸ್ ಗುಡ್. ಬಾಯ್ ಬ್ರೋ. ಬಾಯ್ ಮಾಮ್. ಬಾಯ್ ಮಾ. ಪ್ರೀತಿ ಅಷ್ಟು ಕರೀತಾ ಇದ್ರು ಯಾಕೋ ನೀನು? ಅಮ್ಮ ಸರಸು, ರಾಹುಲ್ ಬೆಳಗ್ಗೆ ಹೇಳ್ತಿದ್ದಾನ? ಪೂಜೆ ಮಾಡ್ತಿದ್ದಾನ ಅಥವಾ ಕೈ ಕೊಡ್ತಿದ್ದಾನ? ಮಾಡ್ತಿದಾರಮ್ಮ. ನೀವಷ್ಟು ಶ್ರದ್ಧೆಯಿಂದ ಹೇಳಿದ್ಮೇಲೂ ಕೂಡ ಮಾಡ್ದೆ ಹೇಗಿರ್ತಾರೆ ಹೇಳಿ? ನಿಮ್ ಜೀವನಕ್ಕೆ ಆ ಅಮ್ಮನೋರ ಆಶೀರ್ವಾದ ಇದ್ರೆ ಸಾಕು ಅನ್ಕೊಂಡಿದೀನಿ. ರಾಹುಲ್ ಕೂಡ ಪೂಜೆ ಮಾಡ್ತಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಆ ಅಮ್ಮನೋರು ಕಣ್ ತೆರೆದು ಅನುಗ್ರಹ ಮಾಡೇ ಮಾಡ್ತಾರೆ. ಪದ್ಮಾ, ಅಕ್ಕ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಪದ್ದು. ನೀನ್ ಹೇಗಿದ್ಯಾ? ಚೆನ್ನಾಗಿದ್ಯಾನು? ಚೆನ್ನಾಗಿದ್ದೀನಿ ದೊಡ್ಡಮ್ಮ.
ಇವಳು ಯಾರು? ಸರಸು. ಓ, ಸರಸು ಅಂದ್ರೆ ನೀನೇನಾ? ಲಾಸ್ಟ್ ಟೈಮ್ ದೊಡ್ಡಮ್ಮ ನಮ್ಮ ಮನೆಗೆ ಬಂದಾಗ ನಿನ್ ಬಗ್ಗೆ ತುಂಬಾನೇ ಹೇಳಿದ್ರು. ಎಲ್ಲ ದೊಡ್ಡಮ್ಮಂಗಿರೋ ಪ್ರೀತಿನಮ್ಮ. ಅಮ್ಮ ಅಂತೆಲ್ಲ ಸರಸು, ನಾವಿಬ್ರು ಫ್ರೆಂಡ್ಸ್. ಹ್ಯಾಪಿಯಾಗಿ ಹೆಸರು ಹಿಡಿದು ಕರಿಬಹುದು. ಕರಿಬೇಕು ಅಂದ್ರೆ ಮೊದ್ಲು ಹೆಸರು ಹೇಳ್ಬೇಕಲ್ವಾ? ಇವಳು ಅನು, ಅವರಮ್ಮ ಪದ್ಮ. ನಮಸ್ಕಾರನಮ್ಮ. ಇವ್ರು ನನ್ಗೆ ದೂರದ ಸಂಬಂಧಿ, ಆದ್ರೆ ತುಂಬಾ ಬೇಕಾದವರು. ಯಾವಾಗ್ಲೂ ಹಿಂಗೆ ಹೇಳ್ತೇ ಹೊರತು ಮನೆಗ್ ಮಾತ್ರ ಬರಲ್ಲ. ಈ ಸಲ ಸಮಯ ಮಾಡ್ಕೊಂಡ್ ಬರ್ತೀನಿ. ಸರಿ, ಹೂವ ತಗೊಳಕ್ ಬಂದ್ರ? ಅದ್ಯಾಕಕ್ಕ, ಬಾಡೋಗೋ ಹೂವನ್ನ ಬೀದಿಲ್ ಎಸೆಯೋ ಬದ್ಲು ಬೀಜ ಹಾಕಿದ್ರೆ ಮೊಳಕೆನಾದ್ರೂ ಬರುತ್ತೆ, ಹೂವಿನ ದುಡ್ಡು ಉಳಿಯುತ್ತೆ. ಅಮ್ಮ, ಇದೆಲ್ಲ ಬೇಕಾ? ಸುಮ್ನೆ ದುಡ್ಡನ್ನ ಮಾಡ್ಬೇಡಿ ಅಂತ ನಾನ್ ಹೇಳ್ತಿದ್ರೆ ನಿಂದೇನೆ. ಅದು ತುಂಬಾ ಹೂಗಳು ಬೇಕಮ್ಮ. ಓ, ತುಂಬಾ ದೊಡ್ಡ ಪೂಜೆ ಏನಾದ್ರು ಮಾಡಿಸ್ತಿದ್ದೀರಾ? ದೊಡ್ಡ ಪೂಜೆ ಅಂದ್ರೆ ಸರಸು ಕೈಲಿ 9 ದಿವಸ ದೀಪಾರಾಧನೆ, ಗೌರಿ ಪೂಜೆ ಮಾಡಿಸ್ತಿದ್ದೀನಿ. ಅದೇನು, ಹೊಸದಾಗಿ ಮದ್ವೆ ಆಗಿರೋ ಜೋಡಿ ಹತ್ರ ಅಲ್ವಾ ಈ ಪೂಜೆ ಮಾಡ್ಸೋದು? ಸರ್ಸುಗೆ ಮದ್ವೆ ಆಗಿದ್ಯಾ? ನಮ್ಗೆ ಹೇಳಲೇ ಇಲ್ಲ. ಅಂದ್ರೆ ಪದ್ದು, ಅದು ಅದು ಇದು ಅಂತಿದ್ಯಾ ಅಂದ್ರೆ ಏನೋ ಮುಚ್ಚಿಡ್ತಾ ಇದೆಯಾ ಅಂತಾಯ್ತು. ಹತ್ರದ ಸಂಬಂಧಿ ನನ್ನ ಹತ್ರ ಮುಚ್ಚು ಮರೆ ಏನಕ್ಕ? ಸರಸುಗೆ ರಾಹುಲ್ ಜೊತೆ ಮದ್ವೆ ಆಗೋಗಿದೆ. ಅಯ್ಯೋ ದುರ್ಗಮ್ಮ ತಾಯಿ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಕಷ್ಟ ಬಂತೆ ತಾಯಿ ನಿನಗೆ. ಯಾವ ಮುಹೂರ್ತದಲ್ಲಿ ಮದ್ವೆ ಆಯ್ತೋ ಏನೋ, ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇದೆ. ಇವ್ರ ಜೀವನದಲ್ಲಿ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಈ 9 ದಿನದ ಪೂಜೆ ಮಾಡಿಸ್ತಿದ್ದೀನಿ. ಅಮ್ಮ ದುರ್ಗಮ್ಮ ತಾಯಿ. ಪದ್ದು, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಇಲ್ಲ ದೊಡ್ಡಮ್ಮ, ನಾವ್ ಯಾರಿಗೂ ಹೇಳಲ್ಲ. ಸರ್ಸು, ನಿನ್ ಮನ್ಸು ಏನು ಅಂತ ದೊಡ್ಡಮ್ಮನ ಮಾತಿಂದಾನೇ ಗೊತ್ತಾಯ್ತು. ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ. ನೀನ್ ನಂಬಿರೋ ಮಾತನ್ನೇ ನಿನಗೆ ಹೇಳ್ತಿದ್ದೀನಿ. ನಿನಗೆ ಖಂಡಿತ ಒಳ್ಳೇದಾಗುತ್ತೆ ಸರ್ಸು. ಪದ್ಮ, ಇವಾಗ ಹೇಳ್ತಿದ್ದೀನಿ ಅಂತ ಏನೂ ಅನ್ಕೋಬೇಡ. ಇವತ್ತು ನನ್ನ ಮೊಮ್ಮಗನ ಹುಟ್ಟಿದ ಹಬ್ಬ ಫಂಕ್ಷನ್ ಇದೆ, ನೀವಿಬ್ರು ತಪ್ಪದೆ ಬರ್ಬೇಕು. ಆಗ್ಲಿ. ಆದ್ರೆ ದೊಡ್ಡಮ್ಮ ಆಫೀಸು ಯಾವಾಗ ನೋಡಿದ್ರು ಆಫೀಸು ಕೆಲ್ಸನ? ಇವ್ರ ಮನೇಲಿ ಫಂಕ್ಷನ್ ಅಂದ್ರೆ ಮೈಸೂರು ಮಹಾರಾಜನ್ ಮದ್ವೆ ಹಾಗೆ ತುಂಬಾ ಜೋರಾಗಿರುತ್ತೆ. ರುಚಿ ರುಚಿಯಾದ ಅಡ್ಗೆ, ಮಾತು, ಸಂಭ್ರಮ, ಸಡಗರ. ಅಬ್ಬಬ್ಬಬ್ಬಬ್ಬಬ್ಬ. ಹೋಗ್ದೆ ಹೋದ್ರೆ ಹೇಗೆ? ತಪ್ಪದೆ ಬರ್ತೀವಕ್ಕ. ಬಾಯ್ ಸರ್ಸು. ತಪ್ಪದೆ ಬರ್ಬೇಕಮ್ಮ. ಬಾ ಅನು. ಇದು ಕರೆಕ್ಟು. ಬಾಯ್ ಸರ್ಸು. ಬಾಯ್ ದೊಡ್ಡಮ್ಮ. ಹಾ, ಆಯ್ತಮ್ಮ. ಅಮ್ಮ, ಮರ್ತೋಗ್ಬಿಟ್ಟೆ. ಏನ್ ಸರ್ಸು, ಏನಾಯ್ತು? ವಂಜಮ್ಮ ಹುಟ್ಟಿದ ಹಬ್ಬಕ್ಕೆ ಅಲಂಕಾರ ಮಾಡೋರಿಗೆ ಒಂದ್ ಮಾತು ಫೋನ್ ಮಾಡಿ ಹೇಳು ಅಂತ ಅಂದಿದ್ರು. ನಾನ್ ನೋಡಿದ್ರೆ ಫೋನ್ ಮಾಡೋಕ್ಕೆ ಮರ್ತೋದೆ. ಒಂದ್ಸಲ ಫೋನ್ ಕೊಡಿ ಅಮ್ಮ. ಯಾರು ಮಾತಾಡ್ತಿರೋದು? ಅಣ್ಣ, ವಾಗ್ದೇವಮ್ಮನ ಮನೆಯಿಂದ. ಎಲ್ಲಿದ್ದೀರಾ ನೀವು? ನಾವು ಹೊರಟಿದೀವಿ, ಇನ್ನು 10 ನಿಮಿಷದಲ್ಲಿ ಮನೆ ಹತ್ರ ಬರ್ತೀವಿ. ಬೇಗ ಬಂದ್ಬಿಡಿ. ತುಂಬಾ ತಡ ಆದ್ರೆ ನೀವು, ನಿಮ್ಮ ಕೆಲ್ಸ ಕೊಟ್ಟಿರೋ ನಾನು ಇಬ್ರು ಮಾತು ಕೇಳ್ಬೇಕಾಗತ್ತೆ. ಇಲ್ಲಮ್ಮ, ಹೇಳಿದ ಟೈಮಿಗೆ ಬಂದ್ಬಿಡ್ತೀವಿ. ಸರಿ ಅಣ್ಣ. 10 ನಿಮಿಷಕ್ಕೆ ಬರ್ತಾರಂತಮ್ಮ. ಈ
ಈಗ ಯಾವುದೇ ಚಿಂತೆ ಇಲ್ಲದೆ ಮನಸ್ಸು ಆರಾಮಾಗಿರುತ್ತೆ. ಬನ್ನಿ ಅಮ್ಮ. ಬೇಗ ಬೇಗ ಬನ್ನಿ. ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 5:15 ಆಗೋಗಿದೆ. ಬೇಗ ನಾವು ಹೊರಡಬೇಕು. ಹತ್ತಿ. ನೀವಿಬ್ರು ಈ ಇವೆಂಟ್ ಮಾಡ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ತಿದ್ದೀರಲ್ವಾ? ನಿಮ್ಗೆ ಏನಾದರೂ ಹೆಲ್ಪ್ ಆಗಬಹುದು ಅಂತ ನಾನು ಬರ್ತಾ ಇದ್ದೀನಿ. ಚೆನ್ನಾಗಿ ಆರ್ಗನೈಸ್ ಮಾಡಬೇಕು. ಖಂಡಿತ ಸರ್. ನಮ್ಮ ವರ್ಕ್ ನೋಡಿ ನೀವೇ ನಮಗೆ ಕರೆದು ಇನ್ನೂ 2-3 ಇವೆಂಟ್ ಕೊಡ್ತೀರಾ? ಕೆಲ್ಸವಿಲ್ದೆ ಈ ಇವೆಂಟ್ ಆರ್ಗನೈಸೇಷನ್ ಸರ್ಸುಗ್ ಹೇಳಿದೀನಿ. ಈಗ ಅವಳು ಅದನ್ ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಲು? ಅಯ್ಯೋ. ಹಲೋ. ಈವೆಂಟ್ ಆರ್ಗನೈಸ್ ಮಾಡೋರು ಎಲ್ರಿಗಿಂತ ಫ್ಯೂ ಮಿನಿಟ್ಸ್ ಮುಂಚೆ ಇರ್ಬೇಕು. ನೀವ್ ಹೀಗ್ ಲೇಟ್ ಮಾಡಿದ್ರೆ ಹೇಗೆ? ಈ ವಾಯ್ಸು ಅದಕ್ಕೆ ವಾಯ್ಸ್ ತರ ಇದೆಯಲ್ಲ, ಅಲ್ಲ ಅನ್ಸುತ್ತೆ. ಸಾರಿ ಮೇಡಮ್, ಬರ್ತಿದ್ದೀವಿ. 5 ನಿಮಿಷ. ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಇನ್ನೂ 5 ನಿಮಿಷ ಅಂತಿರಲ್ಲ. ಕಮ್ ಫಾಸ್ಟ್. ಓಕೆ ಮೇಡಮ್, ಬಂದ್ಬಿಡ್ತೀವಿ. ದೊಡ್ಡ ಮನೆ ಫಂಕ್ಷನ್ ಅಲ್ವಾ, ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂಡೆ. ಆದ್ರೆ ಇವ್ರು ನೋಡಿದ್ರೆ ಎಲ್ಲ ಟೈಮ್ಗೆ ಆಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಸ್ವಲ್ಪ ಜನ ಹಾಗೆ ಸರ್, ಪ್ರತಿಯೊಂದು ಪಂಕ್ಚುಯಲ್ ಆಗಿ ಆಗಬೇಕು ಅನ್ಕೋತಾರೆ. ಚಕ್ರಿ, ಬೇಕ್ರಿ ಅವರಿಗೆ ಫೋನ್ ಮಾಡಿ ಕಾರ್ತಿಕ್ ಹೆಸರಿರೋ ಕೇಕ್ನ ಕೊಟ್ಟಿರೋ ಅಡ್ರೆಸ್ಗೆ ತರಕ್ಕೆ ಹೇಳು. ಯಾವ ಕಾರ್ತಿಕ್? ವಾಗ್ದೇವಿ ಮೇಡಮ್ ಅವ್ರ ಮೊಮ್ಮಗ. ಇವತ್ತಿನ ಫಂಕ್ಷನ್ನು ಆ ಹುಡುಗಂತೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಳಿರಿ. ಸರ್, ನಾವು ಈ ಮನೆಗೆ ಬರೋಕ್ಕಾಗಲ್ಲ. ಬೇರೆ ಯಾರಿಗಾದ್ರೂ ಹೇಳ್ಬೋದಾ ಸರ್? ಏನು ತಮಾಷೆ ಮಾಡ್ತಿದ್ದೀರಾ? ಇಲ್ಲಿವರೆಗೂ ಬಂದು ಬರಲ್ಲ ಅಂತ ಹೇಳ್ತಿದ್ದೀರಾ? ಸರ್, ಅದು ಈ ಮನೆ ಅಂತ ಗೊತ್ತಿಲ್ಲದೆ ಒಪ್ಕೊಂಡ್ಬಿಟ್ವಿ. ಇದೊಂದ್ಸಲ ಬೇರೆ ಯಾರಿಗಾದ್ರೂ ಬರೋಕ್ ಹೇಳಿ ಸರ್. ನೆಕ್ಸ್ಟ್ ಟೈಮು ನೀವ್ ಏನೇ ಹೇಳಿದ್ರು ಆಗಲ್ಲ ಅಂದೆ ನಾವಿಬ್ರೇ ಬರ್ತೀವಿ. ಕೆಲಸ ಒಪ್ಕೊಂಡ್ಮೇಲೆ ಅಡ್ರೆಸ್ ಕೇಳ್ದಿರೋದು ನಿಮ್ ತಪ್ಪು. ಟೈಮ್ಗೆ ಫಂಕ್ಷನ್ ನಡೀದೇ ಇದ್ರೆ ನಿಮಗೇನಾಗಲ್ಲ. ನನ್ನ ಮರ್ಯಾದೆ ಜೊತೆಗೆ ನನ್ನ ಕೆಲಸನೂ ಹೋಗುತ್ತೆ. ಏನು ಮಾತಾಡದೆ ಇಳಿರಿ. ಸರ್, ನಿಮ್ಗೆ ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ. ನಮ್ಮ ಮುಖ ನೋಡಿದ್ರೆ ಅವ್ರು ಒಳಗಡೆ ಬರೋಕ್ಕೂ ಬಿಡಲ್ಲ. ಯಾಕೆ? ನೀವೇನಾರ ಕಳ್ತನ ಮಾಡಿದ್ದೀರಾ ಇಲ್ಲ ಕೊಲೆ ಮಾಡಿದ್ದೀರಾ? ಅಷ್ಟೊಂದು ಭಯ ಪಡ್ತಿದ್ದೀರಾ? ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಸರ್. ನೀವು ಕೊಟ್ಟಿರೋ ಅಡ್ವಾನ್ಸ್ ನಾಳೆ ಬೆಳಗ್ಗೆ ನಾನು ತಂದು ಕೊಡ್ತೀನಿ ಸರ್. ಬಾ ನವ್ಯ. ನಿಂತ್ಕೊಳ್ಳಿ. ಏನು ಹುಚ್ಚುರಾಗಿ ಮಾತಾಡ್ತಿದ್ದೀರಾ? ಕೆಲಸ ಇಲ್ಲ ಅಂತ ಕರೆದು ಕೆಲಸ ಕೊಟ್ರೆ ಇದೇ ನಾನು ಕೊಡ್ತಿರೋ ಗೌರವ? ಏನೋ ನೀವು ಒಳ್ಳೆಯವ್ರಂತ ನಾನು ಮುಂಚೆನೇ ಅಡ್ವಾನ್ಸ್ ಕೊಟ್ಟೆ. ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ನೋಡಿ, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನಾನು ಅವ್ರಿಗೇನು ಉತ್ತರ ಹೇಳಬೇಕು? ತಪ್ಪು ನಮ್ದೇ ಸರ್. ಆದ್ರೆ ನಾವು ಆ ಮನೆಗೆ ಬರೋದಕ್ಕಾಗಲ್ಲ. ಬರಲ್ಲ ಅಂತ ಹೇಳಿದ್ರೆ ಹೇಗಮ್ಮ? ನಿಮ್ಮಿಬ್ಬರು ಮುಖ ಯಾರಿಗೂ ಕಾಣದೇ ಇರೋ ಹಾಗೆ ಮಾಡಿದ್ರೆ ಬರ್ತೀರಾ?
ಆಟ ಆಡಿಸಿ, ಮಿಕ್ಕಿದ್ನ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಇನ್ನು ಯಾಕೆ ಹಾಗೆ ನಿಂತಿದ್ದೀರಾ? ಹಾಕ್ಕೊಳ್ಳಿ, ಬೇರೆ ಆಪ್ಷನ್ ಇಲ್ಲ. ನಿನ್ನೆ ಆತ್ರೆಯ ತಗೊಂಡ್ ಬಂದಿದ್ದ CCTV ಫುಟೇಜ್ ವಿಡಿಯೋ ಟಿವಿಯಲ್ಲಿ ಪ್ಲೇ ಆಗಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ವಾಣಿನೇ ಸರ್ಸು ಅಂತ ಮೇಡಮ್ಗೆ ಗೊತ್ತಾಗಿರೋದು. ಗೊತ್ತಾದ್ರೆ ಆಗ್ತಿತ್ತು, ಏನಾಗ್ತಿತ್ತು? ಡ್ಯಾಡ್, ಎಲ್ಲ ಗೊತ್ತಿದ್ರು ನೀವು ಕೂಡ ಆಗಿದ್ದಾಗ ಅವನಿಗೆ ಅವಕಾಶ, ಸರಸ್ವತಿಗೆ ಯಾವ ಅಪಾಯನೂ ಆಗದಿದ್ದ ಹಾಗೆ ನಾವೇ ಕಾಪಾಡ್ಬೇಕಲ್ವಾ? ಆಲ್ರೆಡಿ ಸರಸ್ವತಿಗೆ ಹುಷಾರಾಗಿರೋದಕ್ಕೆ ಹೇಳಿದ್ದೀನಿ ಡ್ಯಾಡ್. ಇಷ್ಟು ಹುಷಾರಾಗಿ ನಡ್ಕೊಳ್ಳೋನು ಸರಸ್ವತಿ ಬಗ್ಗೆ ಯಾಕಿನ್ನು ಯೋಚನೆ ಮಾಡ್ತಿಲ್ಲ ರಾಹುಲ್? ನಿನಗಿನ್ನೂ ಕೂಡ ಅವಕಾಶ ಇದೆ. ನಿಮ್ಮಮ್ಮ ಎಲ್ರ ಮುಂದೆ ನಿನ್ಗೂ ಪ್ರೀತಿಗೂ ಮದುವೆ ಅಂತ ಹೇಳೋ ಮೊದಲು ಮಾತಾಡು ರಾಹುಲ್. ನಿನ್ ಮನ್ಸಿನ ಮಾತು ಹೇಳು. ನನ್ನ ಮನ್ಸಲ್ಲಂತೂ ಏನೂ ಇಲ್ಲ ಡ್ಯಾಡ್. ನೀನಿನ್ನೂ ಹೀಗೆ ಮಾತಾಡ್ತಿದ್ರೆ ಹೇಗೆ ರಾಹುಲ್? ನೀನ್ ಅನ್ಕೊಂಡಿರೋಷ್ಟು ಸಮಯ ಇಲ್ಲ ರಾಹುಲ್. ನಿಮ್ ಮೇಡಮ್ ಹತ್ರ ನಾನ್ ಮಾತಾಡಿದ್ರೆ ವಾದ ಆಗುತ್ತೆ, ನೀನ್ ಹೇಳಿದ್ರೆ ಅದು ಧರ್ಮ ಆಗುತ್ತೆ. ಡ್ಯಾಡ್ ಪ್ಲೀಸ್, ಈಗ ಈ ಡಿಸ್ಕಷನ್ ಅವಶ್ಯಕತೆ ಇದೆಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹೌದು ಡ್ಯಾಡ್, ಆದ್ರೆ ಹಿಂಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವೇ ಸರ್ಸು ವಿಷಯ ಮಾತಾಡೋದು ಕರೆಕ್ಟ್ ಅಲ್ಲ. ನೀವು ಬದಲಾಗಲ್ಲ ಕಣ್ರೋ, ಹೀಗೆ ಭಯ ಪಡ್ತಾನೆ ಬದುಕ್ತಾ ಇರಿ. ಆರ್ಗನೈಸರ್ಗೆ ಕಾಲ್ ಮಾಡಿದ್ದ? ಮಾಡಿದ್ನಮ್ಮ, 5 ನಿಮಿಷಕ್ಕೆ ಬರ್ತೀನಿ ಅಂದ್ರು. ಇನ್ನೂ 5 ನಿಮಿಷ ಆಗಿಲ್ವಾ? ಬರ್ತಾರೆ ವನಜ, ನೀನೇನು ಗಾಬರಿ ಆಗ್ಬೇಡ. ಮೇಡಮ್ ಬಗ್ಗೆ ಗೊತ್ತಿದ್ರು ನೀವೇನತ್ತೆ ಹೀಗಂತಿದ್ದೀರಾ? ಆದ್ರೂ ತಪ್ಪು ನಂದೇ. ಅವ್ರ ಯೋಗ್ಯತೆಗೆ ತಕ್ಕಂತೆ ಕೆಲ್ಸ ಕೊಡ್ಬೇಕಿತ್ತು. ಅಡ್ಗೆ ಕೆಲ್ಸಗಳಿದ್ರೆ ನಿನಗೆ ಹೇಳ್ಬೇಕಿತ್ತೆ ಹೊರತು ಹೀಗ ಆರ್ಗನೈಸರ್ ಇವೆಂಟ್ ಅಂದ್ರೆ ನಿನ್ಗೇನ್ ಗೊತ್ತಾಗತ್ತೆ? ಹೋಗಿ ಹೋಗಿ ನಿನಗ್ ಹೇಳಿದ್ನಲ್ಲ. ಸರಸು, ಅವಳ ಮಾತಿಗೆ ನೊಂದ್ಕೋಬೇಡ. ಕಾರ್ತಿಕ್ ಫ್ರೆಂಡ್ಸ್ ಬರೋ ಟೈಮ್ ಆಯ್ತು, ಬಾ. ಮಾಮ್, ಹಾಯ್ ಮಾ. ಹೆಲೋ ಅಬಿ. ಬ್ರೋ, ಬಿ ಕೂಲ್. ಯಾ, ಓಕೆ. ವಾಗ್ದೇವಿ ಎಲ್ಲಿ ವನಜ? ಮೇಡಮ್ ಕಾರ್ತಿಕ್ ನ ರೆಡಿ ಮಾಡ್ತಿದ್ದಾರೆ. ಫಂಕ್ಷನ್ ಇನ್ನು ಸ್ಟಾರ್ಟ್ ಆಗಿಲ್ವಾ? ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಇವನ್ ಯಾಕೆ ಬಂದಿದ್ದಾನೆ? ಪ್ರೀತಿ ಕರೆದಿರಲ್ ಡ್ಯಾಡ್. ಅವಳು ಬಾ ಅಂದ್ರೆ ಇವನಿಗೆ ಬುದ್ಧಿ ಇಲ್ವಾ? ಏನ್ ಪ್ರೀತಿ, ಅಂಕಲ್ ನೋಡಿದ್ರೆ ಕಣ್ಣಲ್ಲೇ ಕೊಲ್ಲೋ ಹಾಗಿದ್ದಾರೆ. ಅವ್ರನ್ನ ತಡೆಯೋದಕ್ಕೆ ಆಂಟಿ ಇದಾರಲ್ಲ, ನೀನೇನ್ ಟೆನ್ಷನ್ ಮಾಡ್ಕೊಬೇಡ ಬಾ. ಅಮ್ಮ, ಅನು ಅವರಿಗೆ ನಮ್ಮ ಮನೆ ಗೊತ್ತಾ? ನಮ್ ಪದ್ಮಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಅಲ್ಲೋಡು, ಮಾತಾಡ್ತಾ ಇದ್ದ ಹಾಗೆ ಬಂದ್ರು. ಹಾಯ್ ಸರ್ಸು. ಅನು, ಈ ಮನೇಲಿರೋ ಅಷ್ಟು ದಿನ ಸರ್ಸು ಅಲ್ಲ ವಾಣಿ ಅಂತ ಕರಿಬೇಕು. ಸರಿ ವಾಣಿ. ಅಕ್ಕ, ಈ ಮನೇಲಿ ಎಷ್ಟು ಜನ ಇರ್ತೀರಾ? ನನ್ನನ್ನು ಸೇರಿಸಿ 7 ಜನ. 7 ಜನಕ್ಕೆ ಇಷ್ಟು ದೊಡ್ಡ ಮನೇನಾ?
ರಾಹುಲ್ಗೆ ತಮ್ಮ ಇದಾನಾ? ಅಮ್ಮ ಪ್ಲೀಸ್. ಇಲ್ಲ, ತಂಗಿ ಮಾತ್ರ ಇರೋದು. ಹಂಗ ಎಲ್ಲ ಹುಡುಗಿ